ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಒಂದು ಪರ್ಚೇಸಿಂಗ್ ಹೋಗ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ ಟೆಂಟ್ ಪರ್ಚೇಸ್, ಕ್ಯಾಂಪಿಂಗ್ ಟೆಂಟ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಯೂಟ್ಯೂಬ್ ಚಾನಲ್, ಅಂದರೆ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಬರ್ತಾ ಇದೆ. ಸೊ ಅದಕ್ಕೆ ನೆಕ್ಸ್ಟ್ ರೈಟ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ನೆಕ್ಸ್ಟ್ ರೈಟ್ ಪ್ಲ್ಯಾನ್ ಮಾಡಿದಾಗ ಸೊ ಕ್ಯಾಂಪಿಂಗ್ ಟೆಂಟ್ ಅನ್ನೋದು ತುಂಬ ಅವಶ್ಯಕತೆ ಆಗುತ್ತೆ. ಎಲ್ಲರೂ ಆ ಜಾಗ ಅವಶ್ಯಕತೆ ಇದು ನೀಡಿತ್ತು ಅಂತ ಹೇಳಿದಾಗ ಟೆಂಟ್ ಇತ್ತು ಅಂದರೆ ಚೆನ್ನಾಗಿರುತ್ತೆ, ಎಲ್ಲ ಕಡೆನೂ ರೂಮ್ ಮಾಡಿ. ಸೊ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಟೆಂಟ್ ಹಾಕ್ಬಿಟ್ಟು. ಅದರಿಂದ ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಡೆಕಾಥ್ಲಾನ್ಗೆ ಹೋಗ್ತಾ ಇದ್ದೀನಿ. ಡೆಕಾಥ್ಲಾನಲ್ಲಿ ಕ್ಯಾಂಪಿಂಗ್ ಟೆಂಟ್ ಪರ್ಚೇಸ್ ಮಾಡೋಕ್ಕೆ. ಸೊ ಪರ್ಚೇಸ್ ಮಾಡ್ಕೊಂಡು ನೋಡೋಣ ಅಲ್ಲಿ ಹೇಗಿರುತ್ತೆ, ಎಷ್ಟು ಅಮೌಂಟ್ ಇರುತ್ತೆ, ಯಾವ ಥರ ಟೆಂಟ್ ಇರುತ್ತೆ, ಸೊ ಕ್ವಾಲಿಟಿ ಹೇಗಿರುತ್ತೆ, ಎಷ್ಟು ಅಮೌಂಟ್ ಇರುತ್ತೆ ಎಲ್ಲ ಹೇಳಿ ತೋರಿಸ್ತೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ವಿಡಿಯೋ ನೋಡ್ತಾ ಇದ್ದಾರೆ ಹಂಗೆ ಒಂದು ಲೈಕ್ ಕೊಟ್ಕೊಂಬಿಡಿ. ಸೊ ಇವು ನೆಕ್ಸ್ಟು ರೈಟ್ ಪ್ಲ್ಯಾನ್ ಮಾಡಬೇಕಂದ್ರೆ ಟೆಂಟ್ ಅವಶ್ಯಕತೆ ತುಂಬ ಬೇಕಾಗಿರುತ್ತೆ. ಎಷ್ಟೋ ಜನಗಳ ಕನಸಾಗಿರುತ್ತೆ ನಾವು ಟೆಂಟ್ ಹಾಕ್ಕೊಂಡು ನಮ್ಮ ಗಾಡಿ ಜೊತೆ ಟ್ರಾವೆಲ್ ಮಾಡಿಕೊಂಡು ಅಲ್ಲೆಲ್ಲ ಒಳ್ಳೆ ಜಾಗ, ಒಳ್ಳೆ ವ್ಯೂ ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಟೆಂಟ್ ಹಾಕ್ಕೊಂಡು ಮಲ್ಕೊಂಡು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಮಾಡಬೇಕಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಈ ವಿಡಿಯೋಸು ಬಿಫೋರ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ. ಸೊ ಕನ್ಸಿಸ್ಟೆಂಟಿಂದ ವೀಡಿಯೋಸ್ ಬರ್ತಾಯಿದೆ. ಸೊ ಇದು ಒಂದು ಲಾಗ್ ಮಾಡೋಣ, ನಿಮಗೂ ತೋರಿಸೋಣ ನಾನು ಯಾವ ಥರ ಟೆಂಟ್ ತೊಗೋತೀನಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈ ಬ್ಲಾಗ್ ನೋಡ್ತಾರೆ, ಎಂಡವರೆಗೂ ನೋಡ್ತಾರೆ. ನೆಕ್ಸ್ಟು ಕಟ್ ಮಾಡಿದ್ರೆ ಡೆಕಾಥ್ಲಾನ್ ಒಳಗಡೆ ಇರ್ತೀನಿ. ಸೊ ಎಷ್ಟು ಅಮೌಂಟ್ ಇದೆ ಎಲ್ಲ ತೋರಿಸ್ತೀನಿ. ಟೆಂಟ್ ಜೊತೆಗೆ 2 ಚೇರ್ ಕೂಡ ತೊಗೋಬೇಕು. ಮತ್ತು ಮಿಕ್ಕಿದ್ದು ಏನೇನಿದೆಯೋ ಒಂದು ಸ್ವಲ್ಪ ತೊಗೊಳೋದಿದೆ. ಏನು ತೊಗೋತೀನಿ ಅಂತ ನನಗೆ ಗೊತ್ತಿಲ್ಲ, ಅಲ್ಲಿ ಏನಿದೆ ಅಂತ ನಾನು ನೋಡಿಲ್ಲ. ಸೊ ಅಡ್ವೆಂಚರಸ್ಗೆ ಬೆಸ್ಟು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಡೆಕಾಥ್ಲಾನ್ ಬೆಸ್ಟ್ ಅಂತ ಹೇಳ್ಬೋದು. ಅಮೌಂಟ್ ಎಲ್ಲ ಗೊತ್ತಿಲ್ಲ ನನಗೆ, ಹೋಗಿ ನೋಡೋಣ. ಸೊ ಬನ್ನಿ ಹೋಗಿ ನೋಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನಾನೇನು ಮಾಡ್ತಾಯಿದ್ದೀನಿ ಅಂತ. ಇದೆ ಮಾಡೋಣ. ಇದನ್ನೇ ದೊಡ್ಡದಾಗುತ್ತೆ, ಇದೆ ಚಿಕ್ಕದು ಮಾಡೋಣ. ಇಲ್ಲಿ ಎಲ್ಲಿ ಹಾಕಿದ್ದಾರೆ ಇದೇನಾ 6 ಇದು ಬಾಯಿಲಿ ಪ್ರೈಸ್ ನೋಡು 6,999 ಇದೆಲ್ಲ ಬೇಡ. ಅಷ್ಟು ದೊಡ್ಡದು ಆಗೋಲ್ಲ, ಅಷ್ಟು ದೊಡ್ಡದೆಲ್ಲ ಹಾಕೊಂಡು ಆರಂಭ ಮಾಡೋಕ್ಕಾಗಲ್ಲ. ಸೊ ಇದನ್ನೇ ನಾವು ಕನ್ಫರ್ಮ್ ಆಗ್ಬಿಡೋಣ. 599 599 ಅಲ್ಲ, ಇದು ಇದೇ ಸ್ಟಾರ್ಟಿಂಗ್ ಇವಾಗ ಇದೆ 2499 ಇದೆ ಕಲ 2499 ಇಬ್ಬರು ಆರಾಮ ಮಲ್ಕೋಬೋದು ನೆಮ್ಮದಿಗೆ. ಇಬ್ಬರು ಮನೆ ಹಾಂ ಇಲ್ಲ, ಒಬ್ರು ಕುತ್ಕೊಳ್ಳೋದಂದ್ರೆ ಹೈಟ್ ಲೆಂತ್ ಇಷ್ಟಿರುತ್ತೆ ಅಂತ. ಇದು 3 ಮೆಂಬರ್. ಹಾಂ 2499 3599 ಇದು ಬೇಡ, 2ನೇ ತೊಗೊಳೋಣ. ಯಾಕಂದರೆ ಗ್ಯಾಪ್ ಇದೆ ಬೈಲಿ ಒಳಗಡೆ. ಈ ರೇಂಜಿಗಿದೆ, ಆರಾಮಾಗಿ ಮಲ್ಕೋಬೋದು 3 ಜನ. ಬೆಡ್ ತಗೋಬೇಕು, ಅದನ್ನು ತಗೋಬೇಕು. ಜಸ್ಟ್ ಇದಷ್ಟೇ ಕೊಡೋದು. ಹೋಗೋ ಒಳಗೆ ಟ್ರಯಲ್ಗೆ ಕಣ ಇರೋದು, ಹೋಗೋ ತಲೆ ಕೆಡ್ಸ್ಕೊಬಿಡ. ಸ್ಲಿಪ್ಪರ್ ಈ ಕಡೆ ಬಿಟ್ಬಿಟ್ಟು ಹೋಗು, ಇಲ್ಲಿ ಬಿಟ್ಬಿಟ್ಟು ಹೋಗು, ಇಲ್ಲಿ ಹೊರಗೆ ಬಿಡೋದು. ಇಲ್ಲಿ ಓಕೆ ತಾನೇ? ಹಾಂ ಆಗುತ್ತೆ ತಾನೇ ಲೆಂತೆಲ್ಲ? ಹಾಂ 3 ಜನ ಆರಾಮಾಗಿ ಮಲ್ಕೋಬೋದು. ನಾವಿರೋ ಸೈಜ್ಗೆ ಹಾಂ ಇದನ್ನೇ ಮಾಡೋಣ. ಯಾಕಂದರೆ ಸುಮ್ಮನೆ ಅದು ನೋಡಿ ಯಾವ ರೇಂಜಿಗೆ ದೊಡ್ಡದು ಕಾಣಿಸುತ್ತೆ, ಅದನ್ನೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ. ನಾವಿರೋ ಸೈಜ್ಗೆ 3 ಜನ ಆರಾಮಾಗಿ 2499 1500. ಓಕೆ, ಆಮೇಲೆ ಇದು ಬೆಡ್ಡು ಒಂದು ನೋಡ್ಬೇಕು. ಬೆಡ್ಡು ಅದೇ ಅದೊಂದು ಕಾಸ್ಟ್ಲಿ ಇದೆ. ಯಾಕಂದರೆ ಯಾವುದು ಹಾಂ ತಗೊಳ್ಳೇಬೇಕು. ನಾವು ಹಳ್ಳಿ ಗ್ರಾಸ್ಗೆ ಹುಲ್ಗಿಲೆಲ್ಲ ಮಲಗಡೆ ಚುಸ್ತವೆ. ಆಗುತ್ತಾ ವೆಯ್ಟು? ಅದು ನೋಡು, ಅದಲ್ಲ ಇಲ್ಲಿ ಗ್ರೀನು, ಅಲ್ಲಿ ಗ್ರೀನ್ ಐತಲ್ಲ, ಅದನ್ನು ಅಲ್ಲಿ ಕೂತ್ಕೊ. ಇಲ್ಲ ನಾನು ಅದನ್ನು ತೊಗೊಳಲ್ಲ, ಇದೇ ಓಕೆನಾ? ಓಕೆ ಇದೊಂದು 599. ಓಕೆ ಇದನ್ನು ಆರಾಮಾಗಿ 2 ತೊಗೋಬೋದು, 2 ತೊಗೋಬೋದು. ಜಸ್ಟ್ ಇದನ್ನು ಹಾಂ ಇದೊಂದು ಹಾಂ ಏನು ಹಾಂ ಅದು ಹೇಳ್ತಾ ಇರೋದಾ? ಹಾಂ ಅದು ಚೆನ್ನಾಗಿದೆ, ಬಟ್ ಬಜೆಟಲ್ಲಿ ಓಕೆ ಇದು. ಓಕೆ ಇದೆರಡು ತಗೋ. ಬ್ಯಾಗ್ ತೊಗೊಂಡ್ಬಿಡೋಣ ಬಾ ಸರ್. ಬ್ಯಾಗ್ ಹಾಂ ಸರ್. ಅವೆರಡು ಹಾಕು, ಇವೆರಡು ಹಾಕು. ಕಮ್ಮಿ ಮಾಡಿದೆ. ಹಾಕು, ಅದೊಂದು ಹಾಕು, ಇದೊಂದು ಹಾಕು. ಸರ್ ಅದೊಂದು ಟೆಂಟ್ ಒಂದು ಕೊಟ್ಬಿಡಿ ಸರ್. ಸರ್ ನೋಡ್ಬೋದಲ್ವಾ?
ಎಲ್ಲಿಗೆ ಹಾಕೊಂಡ್ರೆ ಬ್ಯಾಗ್ ಮೇಲೆ ಇದನ್ನು ಹಾಕಬೇಕು. ಇನ್ನೂ ಮರ್ಸ್ಬೇಕಲ್ಲ ಇಷ್ಟೇ ಇಷ್ಟೇ. ಇಲ್ಲಿ ಗಡ್ಡಿ ಅದನ್ನ ಎತ್ತು ನೋಡು, ಒಂದು ಎಷ್ಟು ಹೈಟ್ ಇದೆ ಅಂತಿದೆ ಅಂತ. ಅದನ್ನ ಇಟ್ಕೊಂಡು ಹೋಗೋದು ಹಿಂಸೆ ಕಣೋ. ಇದನ್ನಾರ ಗಾಡಿಗೆ ಆ ಬ್ಯಾಗ್ ಜೊತೆಗೆ ಹಾಕೊಂಡು ಹೋಗ್ಬೋದು. 2499 2499 599 ನೋಡಿ, 1200 ಅಲ್ಲಿಗೆ 3599 ಆಗೋಯ್ತು ಅಲ್ಲಿ. 599 ನೀನು ಶೂ. ಸೊ ಫೈನಲಿ ಇದು ಟೆಂಟು ಮತ್ತು 2 ಚೇರು ತೊಗೊಬಿಟ್ವಿ. ಸೊ ಇದು ನೋಡಿದಾಗೆ ನಿಮಗೆ ಗೊತ್ತು ಎಷ್ಟು ಅಮೌಂಟ್ ಇತ್ತು, ನೀವೇ ನೋಡಿರಿ. 2499 ಇತ್ತು, ಮತ್ತು ಚೇರ್ ಬಂದ್ಬಿಟ್ಟು 599 ಇತ್ತು. ಆಲ್ಮೋಸ್ಟ್ ನಮ್ಗೊಂದು 3000 ಸಿಗ್ದಂಗೆ ಐತೆ. 2 ಚೇರ್ ತೊಗೊಂಡ್ವಿ, ಒಂದು ಟೆಂಟ್ ತೊಗೊಂಡ್ವಿ. ಸೊ ತೊಗೊಬಿಟ್ವಿ ಲಾಸ್ಟಿಗೂ. ಸೊ ಇನ್ನು ಮುಂದೆ ಬಿಫೋರ್ ಎಲ್ಲ ವೀಡಿಯೋಸ್ ಎಲ್ಲ ಕನ್ಸಿಸ್ಟೆನ್ಸಿಯಿಂದ ಬರ್ತಿದೆ, ಒಳ್ಳೊಳ್ಳೆ ಪ್ಲೇಸ್ಗಳು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಫ್ಯೂಚರ್ ಪ್ಲಾನಲ್ಲಿ ಯಾವಾರು ಬೈಕ್ ರೈಡ್ಗೆ ಹೋದರೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಲ್ಲಿ ನಾವೇನಾದರೂ ಕ್ಯಾಂಪಿಂಗ್ ಹಾಕಬೇಕು, ಇಲ್ಲ ಫ್ಯೂಚರಲ್ಲಿ ಬೇರೆ ಯಾವುದೋ ನನ್ನ ಡ್ರೀಮ್ ರೈಡ್ ಆದಂಥ ಲಡಾಖ್ ಅದೆಲ್ಲ ಹೋಗಿದ್ರೆ ಒಳ್ಳೊಳ್ಳೆ ಕ್ಯಾಂಪ್ ಮಾಡಬೇಕು, ರೂಮ್ ಸಿಗಬೇಕು, ಎಲ್ಲ ಹುಡುಕ್ಬೇಕು, ಅದೊಂದು ತಲೆನೋವು. ಸೊ ಪೆಟ್ರೋಲ್ ಬಂಕಲ್ಲಿ ಟೆಂಟ್ ಹಾಕೊಂಡು ನಾವು ಕಾಲ ಕಳೆದ್ಬಿಡ್ಬೋದು. ಸೊ ನಮಗೆ ಅದೊಂದು ಎಕ್ಸ್ಪೀರಿಯೆನ್ಸು. ಎಲ್ಲ ಬಾಯ್ಸ್ಗೂ ಒಂದು ಟೆಂಟ್, ತನ್ನ ಸ್ವಂತ ಗಾಡಿ ತಗೊಂಡು ಒಳ್ಳೆ ಪ್ಲೇಸ್ಗೆ ತನ್ನ ಡ್ರೀಮ್ಗೆ ಹೋಗಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊಂಡು ಕ್ಯಾಂಪಿಂಗ್ ಮಾಡಬೇಕು ಅನ್ನೋದು ತುಂಬಾ ಕನಸಿರುತ್ತೆ. ಅದು ನನ್ನದು ಒಂದು ಕನಸು ಕೂಡ. ಸೊ ಅದಕ್ಕೋಸ್ಕರ ಮೇಜರಾಗಿ ತೊಗೊಂಡೆ. ಸೊ ಇನ್ನು ಮುಂದೆ ಒಳ್ಳೆ ವೀಡಿಯೋಸ್ ಬರುತ್ತೆ, ಮೋಟೋಲ್ ಆಗಿರ್ಬೋದು, ವ್ಲಾಗ್ ಆಗಿರ್ಬೋದು, ಕ್ಯಾಂಪಿಂಗು, ಟೆಂಟು. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿಬಿಡ್ರಿ. ಸೊ ಇನ್ನು ಮುಂದೆ ಎಲ್ಲ ಬರುತ್ತೆ. ವರ್ತ್ ಅನ್ನಿಸ್ತು ಇವರು ಎಲ್ಲ. ನೀವೇನಾದ್ರು ಫ್ಯೂಚರಲ್ಲಿ ಏನಾದ್ರು ತೊಗೋಬೇಕು, ಇಲ್ಲ ರೈಡಿಂಗ್ ಹೋಗಬೇಕು, ಕ್ಯಾಂಪಿಂಗ್ ಹೋಗಬೇಕು, ಏನಾರು ಐಟಮ್ಸ್ ಬೇಕಂದ್ರೆ ಡೆಕಾಥ್ಲಾನ್ ಬೆಸ್ಟ್ ಆಪ್ಷನ್ ಅಂದರೆ ಡೆಕಾಥ್ಲಾನು. ಎಲ್ಲ ಸಿಗುತ್ತೆ ಗುರು ಅಲ್ಲಿ, ಸೀರಿಯಸ್ಲಿ ಎಲ್ಲ ಸಿಗುತ್ತೆ. ಆರಾಮಾಗಿ ಹೋಗ್ಬೋದು, ತೊಗೊಳ್ರಿ. ಡಿಸ್ಕೌಂಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಚೆನ್ನಾಗಿತ್ತು. ನಾವು ನೋಡಿದ್ದಿರೋ ಐಟಮ್ಸ್ಗಳೆಲ್ಲ ಇದ್ವು ಅಲ್ಲಿ. ಬಟ್ ನಾವು ಬಜೆಟಿಂದ ತೊಗೋಬೇಕಂದ್ರೆ ನನಗೆ ಮೇಜರಾಗಿ ಬೇಕಾದ್ರೆ ಟೆಂಟು. ಸೊ ಬಿಟ್ಟು 2 ಚೇರ್ ತೊಗೊಂಡೆ ಬೇಕಾಗುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಕೊನೆವರೆಗೂ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗುತ್ತೆ ಫ್ಯೂಚರ್ ಪ್ಲ್ಯಾನ್ಗೆ, ಫ್ಯೂಚರ್ ರೈಡ್ಗಳಿಗೆ. ಸೊ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ ಎಲ್ರಿಗೂ. ಇನ್ನು ಮುಂದೆ ಸೀರಿಯಸ್ಲಿ ಒಳ್ಳೊಳ್ಳೆ ರೈಡ್ಗೆ ಹೋಗ್ತೀನಿ ಗುರು, ಸೀರಿಯಸ್ಲಿ.